ಮಾಧ್ಯಮದ ಎಲ್ಲ ಆತ್ಮೀಯ ಹಿರಿಯ ಸ್ನೇಹಿತರೆ, ಇವತ್ತು ದಾನಂತಾಯಿ ಕಳೆದ 1/7/2024ರಿಂದ ದಾನಂತಾಯಿ ಟ್ರಸ್ಟಿನ ನಾನು ಅಧ್ಯಕ್ಷ ಆದ ನಂತರ ನನಗೆ ಒಂದು ತಾಯಿ ಆಶೀರ್ವಾದದಿಂದ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿ ಒಂದು ಅಧಿಕಾರವನ್ನು ತಾಯಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಮೊಟ್ಟ ಮೊದಲದಾಗಿ ತಾಯಿ ದಾನಂತಾಯಿ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ, ಬಹುಶಃ ಭಾಳ ವರ್ಷಗಳಿಂದ ನಾನು 82ನೇ ಇಸ್ವಿಯಿಂದ ಸೈಕಲ್ ಮೋಟ್ರ್ ಮೇಲೆ, ಬುಲೆಟ್ ಮೇಲೆ ನಾನು ದಾನಂತಾಯಿ ದರ್ಶನ ಪಡಲಿಕ್ಕೆ ನಾನು ಹೋಗ್ತೀನಿ. ಆ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆದರೂ ಕೂಡ ದಾನಂತಾಯಿ ಆಶೀರ್ವಾದದಿಂದ ಸತತವಾಗಿ ಸೇವೆ ಮಾಡ್ಕೊತ ಬಂದ ಸಂದರ್ಭದಾಗ ಕೇವಲ ನನಗೆ 1 ವರ್ಷದಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ನಮಗೇನು ಅವಕಾಶ ಕೊಟ್ಟ ನಂತರ ನಮ್ಮೆಲ್ಲ ವಿಚಾರವನ್ನು ಮಾಡಿ ಕೇವಲ 11 ತಿಂಗಳಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು, ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ತಾಯಿ ಜೀರ್ಣ ನಮಸ್ಕಾರ ಹಾಕ್ಬೇಕಪ್ಪ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಲ್ಲಿ ಆ ಕಲ್ಲಲ್ಲಿ ಕಡಿ ಮತ್ತು ಉಸುಕಿನಲ್ಲಿ ಜೀರ್ಣ ನಮಸ್ಕಾರ ಹಾಕ್ತಕ್ಕಂಥದ್ದು ನಾವು ನೋಡ್ತಿದ್ದೆವು. ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಕಮಿಟಿಯವರಾಗಲಿ ಎಲ್ಲ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಒಬ್ಬಾಕಿ ನಮ್ಮ ತಾಯಿ ಜೀರ್ಣ ನಮಸ್ಕಾರ ಹಾಕೋದನ್ನು ನಾವು ನೋಡಿದೆವು. ಆ ದೊಡ್ಡ ಮನೆ ಶ್ರೀಮಂತರ ಹೆಣ್ಣುಮಗಳು ಜೀರ್ಣ ನಮಸ್ಕಾರ ಹಾಕೋದು ಅವ್ರ ಕಣ್ಣಾರ ನಾವು ನೋಡಿ ಒಂದು ತೀರ್ಮಾನ ಮಾಡಿ, ಮೊಟ್ಟ ಮೊದಲೇದಾಗಿ ನಾವು ಆ ಗುಡ್ಡಾಪುರ ದಾನಂತಾಯಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಾರ್ಡ್ ಗರ್ಸನ್ನು ಇವತ್ತು ಅದನ್ನು ಎರಡು ಕಡೆ ಇವತ್ತು ಯಾವ ಕಲ್ಲಿನ ಗೋಡೆಯನ್ನು ಕಟ್ಟಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪೂರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಛಲ ತೊಟ್ಟು ನಾವು ಗುಡ್ಡಾಪುರದ ದಾನಂತಾಯಿ ಸುತ್ತಮುತ್ತಲೆಲ್ಲ ಕೂಡ ನಾವು ತೆಗೆಸಿ ಮೊಟ್ಟ ಮೊದಲನ್ನ ಫೇವರ್ಸ್ ಹಾಕಿ ಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ನಾವು ಮಾಡಿದೆವು. ಆ ಕಲ್ಲಿನ ಕಟ್ಟಡ ನಿರ್ಮಾಣ ಮಾಡಿದ ನಂತರ ಪ್ರತಿ ಸೋಮವಾರ ನಮ್ಮ ಅಮಾವಾಸ್ಯೆಗೆ ನಮ್ಮ ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಗ್ತದೆ. ಎಷ್ಟೋ ಜನ ಇವತ್ತು ಸಾಲಾಗಿ ಹೆಣ್ಣು ಗಂಡು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಆ ಪಲ್ಲಕ್ಕಿ ತಾಯಿ ಆಶೀರ್ವಾದ ತೊಗೊಳಕ್ಕೆ ಭಾಳ ಜನ ಕೆಳಗಡೆ ಮಲ್ಕೊಂಡು ಅವ್ರನ್ನ ದಾಟಿ ಹೋಗ್ತಕ್ಕಂಥದ್ದು ಇವತ್ತು ಭಾಳ ಸಂತೋಷದಿಂದ ಇವತ್ತು ಭಕ್ತರು ನಮಗೆ ಇವತ್ತು ನಮ್ಮ ಕಮಿಟಿಯವರಿಗೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನನಗೆ ಬರ್ತಂಥದ್ದು ನಾನು ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಗುಡ್ಡಾಪುರದಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇರಲಿಲ್ಲ, ಸರಿಯಾಗಿ ದಾರಿ ದೀಪಗಳು ಇರಲಿಲ್ಲ. ಅಲ್ಲಿ 30-35 ಲಕ್ಷಗಳ ಖರ್ಚು ಮಾಡಿ ನಾನು ಅಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಹಾಕ್ಸೋಕ್ಕೆ ವ್ಯವಸ್ಥೆ ನಾವು ಮಾಡಿದೆವು.
ಒಂದು ವರ್ಷ ಅವಧಿಯಲ್ಲಿ ನಾವು ಅಲ್ಲಿ ಇವತ್ತು ಎರಡು ಉತ್ತರ ಮತ್ತು ದಕ್ಷಿಣ ಕಡೆ ಇರ್ತಕ್ಕಂಥದ್ದು ಗೋಪುರಗಳನ್ನು ಇವತ್ತು ನಿರ್ಮಾಣ ಮಾಡಿ ಹಳೆಯದು ಒಂದು 35-40 ವರ್ಷಗಳಿಂದ ಯಾವ ಆಗಲಾರದ ಕೆಲಸಗಳನ್ನು ಕೇವಲ 11 ತಿಂಗಳಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೇನೆ ಅಂತೇಳಿ ನನಗೆ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಮಹಾದ್ವಾರಗಳನ್ನು ಇವತ್ತು ಅದನ್ನು ಕೂಡ ಅಲ್ಲಿ ರಿಪೇರಿ ಮಾಡಿ ಅದನ್ನೆಲ್ಲ ಬಣ್ಣ ಹಚ್ಚತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ 4 ಗೋಪುರಗಳನ್ನು 4 ಈ ಗುಡಿ ದಾನಂತಾಯಿ ಮತ್ತು ಸೋಮನಾಥನ ಮತ್ತು ಇಲ್ಲಿರ್ತಕ್ಕಂಥ ಯಾವ ಕಲರ್ ಕೂಡ ಆಗಿರಲಿಲ್ಲ, ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಬಣ್ಣ ಪೇಂಟ್ ಹಚ್ಚಿ ಅದನ್ನು ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಈ ಕಾತರಕಟ್ಟೆ ಅಂತಕ್ಕಂಥದ್ದು ಇವತ್ತು ತಾಯಿ ದಾನಂತಾಯಿ ಅಲ್ಲಿ ತಪಸ್ಸೆ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಥಳದಲ್ಲಿ ಈಗಾಗಲೇ 1,50,00,000 ರೂಪಾಯಿ ಗುಡಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಆ ಗುಡಿ ಹತ್ರ ಅಲ್ಲಿರ್ತಕ್ಕಂಥ ಎಲ್ಲ ಆಜುಬಾಜು ನಮ್ಮದು 4 ಎಕರೆ ಜಾಗ, 4 ಎಕರೆದಲ್ಲಿ 1 ಎಕರೆ ಗುಡಿಗೆ ಇಟ್ಕೊಂಡು 3 ಎಕರೆ ಪೂರಾ ಗಾರ್ಡನ್ ಮಾಡಿ ಆ ಗಾರ್ಡನ್ದಲ್ಲಿ ಬರ್ತಕ್ಕಂಥ ಭಕ್ತರು ಬೆಳಗ್ಗೆ 4 ರಿಂದ 6 ಗಂಟೆವರೆಗೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಯಿತು ಅಂತಂದರೆ ಮಧ್ಯಾಹ್ನ 3 ಪೂಜೆ, ಪ್ರತಿನಿತ್ಯ 3 ಪೂಜೆಗಳನ್ನು ತಾಯಿ ಪೂಜೆಗಳನ್ನು ಆಗ್ತಾವೆ. ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಒಂದು, 10 ಗಂಟೆಯಿಂದ 12 ಗಂಟೆ ಒಂದು, ಸಾಯಂಕಾಲ 5 ಗಂಟೆಯಿಂದ 6:30-7 ಗಂಟೆವರೆಗೂ 3 ಪೂಜೆಗಳನ್ನು ಆಗ್ತಾವೆ ತಾಯಿಗೆ. ಅಲ್ಲಿ ಭಕ್ತರು ಬಂದರು, ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಒಂದು ಭೀಮಾ ಅನ್ನತಕ್ಕಂಥದ್ದು ಒಂದು ಕಟ್ಟಡವನ್ನು ನಿರ್ಮಾಣ ಆಗಾಗಲೇ ಅಲ್ಲಿ ಬಂದು ತಾಯಿ ವಾಸ್ತವ್ಯ ಮಾಡಿ ಲಾಜಿಂಗ್ ಟೈಪೇ ನಾವು ರೂಮ್ಗಳನ್ನು ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ಬಂದು ವಾಸ್ತವ್ಯ ಮಾಡಿಕೊಂಡು ಬೆಳಗ್ಗೆ ಅವರೆಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿ ಗಾರ್ಡನ್ದಲ್ಲಿ ಮತ್ತು ಕಾತರಕಟ್ಟೆಯಲ್ಲಿ ಬಂದು ಅವರೆಲ್ಲ ವ್ಯವಸ್ಥಿತವಾಗಿ ಇರಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಯಾತ್ರಿ ನಿವಾಸ, ಅಲ್ಲಿ ಯಾತ್ರಿ ನಿವಾಸ ಅಲ್ಲಿ ಶೌಚಾಲಯ ಇತ್ತು. ಅಲ್ಲಿ ಮುಂದ್ಗಡೆ ದಾನಂತಾಯಿ ಗುಡಿ ಮುಂದ್ಗಡೆ ಒಂದು ಹಳೆಯದು ಒಂದು ಭಾಳ ವರ್ಷಗಳಿಂದ ಒಂದು ಶೌಚಾಲಯ ಇತ್ತು. ಪ್ರತಿ ಒಂದು ಚಟ್ಟಿ ಅಮಾಸಿಗೆ 1.5 ರಿಂದ 2 ಲಕ್ಷ ಜನ ಇವತ್ತು ಅಲ್ಲಿ ಕೂಡ್ತಕ್ಕಂಥದ್ದು, ಕೂಡಿ ಜಾತ್ರೆಗೆ ಬರ್ತಕ್ಕಂಥದ್ದು. ಅದರ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಪಾದಯಾತ್ರೆ ಬರೋದು ಒಂದು 50 ರಿಂದ 60 ಸಾವಿರ ಜನ ನಮ್ಮ ಕರ್ನಾಟಕದಿಂದ ಈ ಕಡೆ ಈ ಬಿಜಾಪುರ ಭಾಗದಿಂದ ಬರ್ತಕ್ಕಂಥವ್ರು, ಬೆಳಗಾವ ಚಿಕ್ಕೋಡಿ ಆ ಕಡೆದಿಂದ ಬರ್ತಕ್ಕಂಥವ್ರು, ಟೋಟಲ್ 1 ಲಕ್ಷ ಮ್ಯಾಕ್ ಜನ ಪಾದಯಾತ್ರೆ ಇವತ್ತು ಬರ್ತಕ್ಕಂಥದ್ದು ದಾನಂತಾಯಿ ದರ್ಶನಕ್ಕೆ. ಆ ದರ್ಶನಕ್ಕೆ ಬರಬೇಕಾದ್ರೆ ನಾವು ಹೋದ ವರ್ಷ ಕೂಡ ನಾನು ಚೇರ್ಮನ್ ಆದ ನಂತರ ನನಗೆ ಅಧಿಕಾರ ಸ್ವೀಕಾರ ನಾನು ಮಾಡಿದ ನಂತರ ಪ್ರಪ್ರಥಮವಾಗಿ ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ ಪ್ರತಿಯೊಂದು ಎಲ್ಲ ರೋಡಿಗೆ 2 ಕಡೆ 3 ಕಡೆ ಮಾಡಿದ್ದೆವು ಬಿಸಿ ನೀರಿನ ವ್ಯವಸ್ಥೆ. ಯಾಕಂದರೆ ಪಾದಯಾತ್ರೆ ಬಂದವ್ರಿಗೆ, ಯಾಕಂದರೆ ಕಾಲಿಗೆ ಗುಳ್ಳೆಯಾಗಿರ್ತಾವ ಅಥವಾ ಹಾಗೆ ನಡ್ಕೊತ ಬಂದವರು ನೋವನಾದ್ರೂ ಕೂಡ ನಾವು ಬಿಸಿ ನೀರಿನ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದೆವು. ಈ ಸರ್ಲಿನೂ ಕೂಡ ಜಾತ್ರೆ ಸಂದರ್ಭದಾಗ ಪ್ರತಿ ಕಡೆ ನಾವು ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಅಲ್ಲಿ ವೈದ್ಯಾಧಿಕಾರಿಗಳನ್ನು ಕುಡಿದು ಗುಳಿಗೆಯನ್ನು ಔಷಧಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಆದರೆ ಅಲ್ಲಿ ಭಕ್ತರ ಮತ್ತು ಅಲ್ಲಿ ಬಂದು ಪ್ರಸಾದ ಮಾಡ್ಬೇಕಪ್ಪ ಅಂದ್ರೆ ದಾನಂತಾಯಿ ಪ್ರಸಾದ ಏನಪ್ಪ ಅಂದ್ರೆ ಹೋಳಿಗೆ. ಅಲ್ಲಿ ಯಾತ್ರೆ ನಿವಾಸದಲ್ಲಿ ಈಗಾಗಲೇ ಒಂದು ಎಲ್ಲರಿಗೂ ಕೂಡ ನಾವು ಬಂದು ಪ್ರಸಾದ ಮಾಡ್ಬೇಕಂದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಿಂದ ತಾಯಿ ಹೋಳಿಗೆಯನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಪ್ರಸಾದ ನೇವದಿ ಹಿಡ್ಕೊಂಡು ಹೋಗ್ತಕ್ಕಂಥ ಕೋಣೆಗಳನ್ನು ಈಗಾಗಲೇ ನಾವು ಕಟ್ಟಡವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಸಂಸ್ಥೆ ನೆರವಿನಿಂದ ಇವತ್ತು ನಾವು ಸುತ್ತಮುತ್ತಲ ಅನೇಕ ವಿಶೇಷವಾಗಿ
ಅಲ್ಲಿ ಬಡವರಿಗೆ ಇವತ್ತು ಒಂದು ಮಕ್ಕಳಿಗೆ ಶಾಲೆ ಕಲಿಬೇಕಪ್ಪ ಅಂತಂದ್ರೆ ಅಲ್ಲಿ ಭಾಳ ವಿಚಿತ್ರ ಅಂತಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ಸುತ್ತಮುತ್ತ ಭಾಳ ದೂರದಿಂದ ಇವತ್ತು ಸಂಘಕ್ಕೆ ಹೋಗ್ಬೇಕು, ಒಂದು ಇಲ್ಲಾಂದ್ರೆ ಜತ್ತಕ್ಕೆ ಹೋಗ್ಬೇಕು. ಆ ಪರಿಸ್ಥಿತಿಯಲ್ಲಿ ಈಗ ನಾವು ಸ್ಕೂಲ್ ಕೂಡ LKG ಇಂದ 5ನೇವರೆಗೆ ನಾವು ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಸ್ಟಾರ್ಟ್ ಮಾಡೋದ್ರಲ್ಲಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಕೇವಲ ಆ ಮಕ್ಕಳ ಫೀ ಕೇಳಿದ್ರೆ ನೀವು ಗಾಬರಿ ಆಗ್ತೀರಿ. ಇಲ್ಲೆಲ್ಲ 50-60 ಸಾವಿರ ರೂಪಾಯಿ ಹಿಡ್ಕೊಂಡು 1 ಲಕ್ಷ, 1.5-2 ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ನಾವು ಕೇವಲ 7,000 ರೂಪಾಯಿದಾಗ ಬಡ ಮಕ್ಕಳಿಗೆ 7,000 ರೂಪಾಯಿ ಬರೀ ಫೀ. ಅಲ್ಲಿ ಆ ಮಕ್ಕಳಿಗೆ ಬಟ್ಟೆನೂ ಕೊಡ್ತೀವಿ, ಶೂಸ್ ಕೊಡ್ತೀವಿ. ಅಲ್ಲಿ ಈಗಾಗಲೇ 270 ಮಕ್ಕಳು ಇವತ್ತು ಅಲ್ಲಿ ಶಾಲೆ ಕಲಿತಾರೆ. ಅಲ್ಲಿ 3 ಬಸ್ಸಿನ ವ್ಯವಸ್ಥೆ ಮಾಡಿದ್ವಿ, 4 ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಆಮೇಲೆ ನಾವು ಈಗ ಕರ್ನಾಟಕ ಭವನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 11 ಕೋಟಿ ರೂಪಾಯಿಯನ್ನು ಕರ್ನಾಟಕ ಭವನಕ್ಕೆ ಅವರು ಕೊಟ್ಟಿದ್ದರು. ಆ ಕರ್ನಾಟಕ ಭವನಕ್ಕೆ 11 ಕೋಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಅನ್ನಪ್ರಸಾದವನ್ನು ಪ್ರತಿನಿತ್ಯ ಇವತ್ತು 1500-1800 ಪ್ರತಿ ದಿವಸ 7,000 ಜನ ಇವತ್ತು ಅಮಾಸಿ ಮತ್ತು ಗುರುವಾರ ರವಿವಾರ 7,000 ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಆ ತಾಯಿ ಶಕ್ತಿಯಿಂದ ಅನ್ನಪ್ರಸಾದ ನಡೀತದೆ. ಪ್ರತಿನಿತ್ಯ ಬೆಳಗ್ಗೆ 11-12 ಗಂಟೆ ಪೂಜೆ ಮುಗಿದ ನಂತರ ಮಧ್ಯಾಹ್ನ 3:30 ಗಂಟೆವರೆಗೆ ಪ್ರಸಾದ ನಡೀತದಲ್ಲಿ. ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಾಯಂಕಾಲ ಪೂಜೆ ಮುಗಿದ ನಂತರ 7ರಿಂದ 10 ತನಕ ಅಲ್ಲಿ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಪ್ರತಿ ದಿವಸ ಅಲ್ಲಿ ಯಾರ್ಯಾರು ಬರ್ತಾರ ಪ್ರತಿಯೊಬ್ಬರು ಕೂಡ ಅವರ ಕಂಪ್ಯೂಟರ್ ನಾವು ಅಲ್ಲಿ ಅಳವಡಿಸಿ ಆ ಕಂಪ್ಯೂಟರ್ದಲ್ಲಿ ತಾವು ಯಾರ್ಯಾರು ಬಂದು ಪ್ರಸಾದಕ್ಕೆ ಅಲ್ಲಿ ಹೋಗ್ತಾರೆ ಅನ್ನೋದನ್ನು ಅವರ ಅಡ್ರೆಸ್ಸು, ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರ್, ಕುಟುಂಬದ ಸಹಿತ ಅದನ್ನು ಎಂಟ್ರಿ ಮಾಡ್ತೀವಿ ನಾವು. ಅಂದ್ರೆ ಪ್ರತಿ ದಿವಸ ಎಷ್ಟು ಜನ ಪ್ರಸಾದ ಮಾಡ್ತಾರೆ, ಎಷ್ಟು ಜನ ಹೋಗ್ತಾರೆ, ನಮಗೆಲ್ಲ ಭಕ್ತರು ಎಷ್ಟು ಜನ ಬಂದರು ಅನ್ನೋದನ್ನು ಗೊತ್ತಾಗಲಿ ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ. ಹೊಸದಾಗಿ ಇವೆಲ್ಲ ಮಾಡಿದ್ದೀವಿ. ಆದರೆ ಒಂದು ದಿವಸ ಕೂಡ ಆ ತಾಯಿ ಶಕ್ತಿ ಎಂಥದಪ್ಪ ಅಂತಂದರೆ ಇವತ್ತು 500 ಮಂದಿ ಇವತ್ತು ಊಟಕ್ಕೆ ಬರ್ತಾರೆ ಅಂತಂದ್ರೆ ಅಲ್ಲಿ 1000 ಮಂದಿ ಊಟಕ್ಕೆ ಕೂತ್ರಿಸಿದಾಗೆ ಕಡಿಮೆ ಆಗಲ್ಲ. ಅಂಥ ಶಕ್ತಿ ಉಳ್ತಕ್ಕಂಥ ತಾಯಿ ದಾನಂತ ತಾಯಿ ಆಶೀರ್ವಾದ. ಅದ್ರ ಜೊತೆಯಲ್ಲಿ ಈ ಕರ್ನಾಟಕ ಭವನದಿಂದ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ 1 ಕಿಲೋ ಒಂದು 500-600 ಮೀಟರ್ ಆಗ್ಬೋದು. ಹೆಣ್ಣುಮಕ್ಕಳಿಗೆ ನಡ್ಕೊತ ಹೋಗ್ಲಿಕ್ಕೆ ಮಾಡಲಿಕ್ಕೆ ತ್ರಾಸ ಆಗ್ತದೆ ಅಂಥೇಳಿ ನಾವೇನು ಮಾಡೀವಿ, ಅಲ್ಲಿ ಒಂದು ಎಲೆಕ್ಟ್ರಿಕಲ್ ನಮ್ಮ ಸ್ಕೂಲ್ ಬಸ್ಸುಗಳು ಮಕ್ಕಳಿಗೆ ಬಿಟ್ಟ ನಂತರ ಮಧ್ಯಾಹ್ನ ಒಂದು ಬಸ್ಸು ಬಂದು ನಿಂದಿರ್ತದೆ. ಒಂದು ಎಲೆಕ್ಟ್ರಿಕಲ್ ಒಂದು ವಾಹನ ಕೂಡ ನಾವು 6.5 ಲಕ್ಷ ರೂಪಾಯಿ ಕೊಟ್ಟು ತಂದು ಅದನ್ನು ಅಲ್ಲಿ ಒಯ್ದು ಗುಡಿಗೆ ಬಿಡೋದು, ಗುಡಿಯಿಂದ ಬಂದರೆ ಪ್ರಸಾದಕ್ಕೆ ಹೋಗೋರಿಗೆ ಅಲ್ಲಿ ತಂದು ಬಿಡತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಅನೇಕ ಅಭಿವೃದ್ಧಿಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಭಾಳ ಹೆಮ್ಮೆಯಿಂದ ಹೇಳಬೇಕಪ್ಪ ಅಂತಂದ್ರೆ ಟೋಟಲಿ ನಾವು ಒಂದು ವರ್ಷದಲ್ಲಿ ನಮ್ಮ ಡೈರೆಕ್ಟರ್ ಸಾಗರ್ ಚಪ್ಪಣ್ಣವ್ರು ಅಂತೇಳಿ ಜದ್ದವರು ನಮಗೆಲ್ಲ ಸಾಥ್ ಕೊಟ್ಟ ನಂತರ ನಾವು ಅಲ್ಲಿ ಒಂದು 2 ಹಳೆ ಮಾಲ್ಗಂಬದವ ಮರಾಠಿ ಒಳಗದ ಏನಂತಾರೆ ಮಾಲ್ಗಂಬ ದೀಪಸ್ತಂಭ 2 ನಾವು ನಮ್ಮ ಕರ್ನಾಟಕದ ನಾವು ಮಾಲ್ಗಂಬ ಅಂತೀವಿ. ಆ ಮಾಲ್ಗಂಬ ನಿಮಗೆ ಭಾಳ ಹಳೇದದು, ಈಗಾಗಲೇ ಅದನ್ನು ಉಚ್ಚಿ ಬೀಳಾಕತ್ತಿತ್ತು. ಅದನ್ನು 29 ಫೂಟ್ ಒಂದೇ ಕಲ್ಲಿನಲ್ಲಿ ಅಖಂಡ ಒಂದೇ ಕಲ್ಲಿನಲ್ಲಿ 29 ಫೂಟ್ 2 ಮಾಲ್ಗಂಬ ಅಳವಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಆರ್ಡರ್ ಕೊಟ್ಟಿದ್ದೀವಿ. ಈಗ ಈ ಜಾತ್ರೆ ಒಳಗೆ ಅದನ್ನು ಫಿಟ್ಟಿಂಗ್ ಕೂಡ ಆಗ್ತದೆ. ಅದ್ರ ಜೊತೆಯಲ್ಲಿ ನಾವು ಸ್ಯಾಂಡ್ ವಾಶ್ ಮಾಡಿ ಆ ದಾನಂತಾಯಿ ಗುಡಿ ಸುತ್ತಮುತ್ತ ಏನಿದೆ ಇವತ್ತು ಅವರು ಮೊದಲ ಹಿಂದಕ್ಕಿರೋರೆಲ್ಲ ಸುಣ್ಣ ಬಣ್ಣ ಹಚ್ಚಿದ್ರು. ಅದನ್ನು ನಾವು ನಮ್ಮ ಸಾಗರ ಎಲ್ಲರೂ ನಾವು ಕುಟ್ಕೊಂಡು ಚರ್ಚೆ ಮಾಡಿಕೊಂಡು ಕಮಿಟಿ ಒಳಗೆ ನಾವು ತೀರ್ಮಾನ ಮಾಡಿ ಅದು ಒಂದು
ಸ್ಯಾಂಡ್ ವಾಶ್ ಮಾಡ್ಬೇಕಂತೇಳಿ ಇಲ್ಲಿ ನಾವು ಇದರಿಂದ ಶಿವಮೊಗ್ಗದಿಂದ ಆ ಮಷಿನ್ ತರಿಸಿ ಸ್ಯಾಂಡ್ ವಾಶ್ ಮಾಡಿದ್ರೆ ಯಾವ ರೀತಿ ಹಿಂದೆ ನಮ್ಮ ಕೋಟಿಗೋಡಿ ಇವತ್ತು ಗೋಳ್ಗುಮಟ ಇವತ್ತು ಕಟ್ಟಡ ಅದಾವ ನಿರ್ಮಾಣ ಹಿಂದಿನ ಪುರಾತನ ಕಾಲದಲ್ಲಿ ಆ ರೀತಿ ಇವತ್ತು ಕಲ್ಲುಗಳನ್ನು ಎಲ್ಲ ಕಾಣ್ಲಿಕ್ಕತ್ತವ ಸುತ್ತ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಮುಕ್ಕಾಗಿದ್ದು ಕೂಡ ಅದನ್ನು ಕೂಡ ನಾವು ಅದನ್ನು ಕರೆಸಿ ರಿಪೇರಿ ಮಾಡಿಸಿ ಇವತ್ತು ಭಾಳ ಒಳ್ಳೆಯ ರೀತಿ ಒಂದು ಭಕ್ತರು ಒಳಗೆ ಬಂದರೆ ನಾವು ಎಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಒಂದು ವಿಚಾರ ಕೂಡ ಮಾಡಬೇಕು. ಹಂಗೆ ಆ ರೀತಿ ಒಂದು ಸಂಪೂರ್ಣ ಕೇವಲ 11 ತಿಂಗಳಲ್ಲಿ ಇಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮಗೆ ಹೇಳ್ಬೇಕಪ್ಪ ಅಂತಂದರೆ ನಾವು ಏನೇನು ಕೆಲಸ ಮಾಡಿದೆವೋ ಎಲ್ಲ ಫೋಟೋಗಳನ್ನು ನಿಮ್ಗೆ ಮೊಟ್ಟ ಮೊದಲೇದಾಗಿ ಎಲ್ಲ ಕೆಲಸಗಳನ್ನು ಪ್ರತಿಯೊಂದು ನಾವು ಸ್ಟ್ರಾಂಗ್ ರೂಮ್ ಇದ್ದಿದ್ದಿಲ್ಲ ಅಲ್ಲಿ ಇತ್ತು, ಹಳಿದಿತ್ತು. ಅದು ಏನೋ ಸ್ವಲ್ಪ ವಾಸ್ತು ಪ್ರಕಾರ ಇಲ್ಲ ಅಂತೇಳಿ ಆ ಸ್ಟ್ರಾಂಗ್ ರೂಮ್ ಕೂಡ ನಾವು ಮತ್ತು ಆಫೀಸ್ ಕೂಡ ನಾವು ಚೇಂಜ್ ಮಾಡಿದೆವು. ಪ್ರತಿಯೊಂದರಲ್ಲಿ ಒಂದು 3 ಕೋಟಿ ರೂಪಾಯಿ ಕಟ್ಟಡ ಮಾಡಬೇಕು, ಸ್ಕೂಲಿಗೆ ಕಟ್ಟಡ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಕೂಡ ನಾವು ಅದನ್ನು ತೀರ್ಮಾನ ತಗೊಂಡು ಕಟ್ಟಡ ಮೊನ್ನೆ ಕೂಡ ನಾವು ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ರೀತಿ ಅನೇಕ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಅಲ್ಲಿ ನಮ್ಮ ಶ್ಯಾಮೂರು ಶಿವಶಂಕರಪ್ಪರು ಅವರು ನಮ್ಮ ದಾನಂತಾಯಿ ಭಕ್ತರು. ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಇರಲಿ, ತಾಯಂದ್ರಾಗಲಿ ಎಲ್ಲ ಬಂದು ತಾಯಿ ದರ್ಶನ ತೊಗೊಂಡು ಹೋಗ್ಬೇಕಾದ್ರೆ ಆ ತಾಯಿ ಸೇವೆ ಅವರು ಭಾಳ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಯಾಕಂದರೆ ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕೊಡ್ಬೇಕು ಇದ್ರೂ ಕೂಡ ಅವ್ರು ಬಂದು ನೇರವಾಗಿ ಬಂದು ಅಲ್ಲಿ ದರ್ಶನ ತೊಗೊಂಡು ಹೆಲಿಕಾಪ್ಟರ್ ಮುಖಾಂತರ ಅಥವಾ ಬೈ ರೋಡ್ ಬಂದು ದರ್ಶನ ತೊಗೊಂಡು ಹೋಗ್ತಕ್ಕಂಥ ಇವತ್ತು ಶಾಮನೂರವರು ದಾವಣಗೆರೆಯಿಂದ ಭಾಳ ಭಕ್ತರು ಬರ್ತಾರೆ. ಅಲ್ಲಿ ಒಂದು ಹಳೆ ಪುರಾತನ ಬಾವಿ, ಆ ಬಾವಿ ತಾಯಿ ಸ್ನಾನ ಮಾಡಿಸ್ಬೇಕಾದ್ರೆ ಇವತ್ತು ಪೂಜೆ ಮಾಡ್ಬೇಕಾದ್ರೆ ಆ ಬಾವಿಯಿಂದ ನಾವು ನೀರು ತಗೋತೀವಿ. ಆ ಬಾವಿ ನೀರು ತಗೋಬೇಕಾದ್ರೆ ಅಲ್ಲಿ ಅದನ್ನು ಒಂದು ಕಟ್ಟಡ ಅದನ್ನು ತೆಗೆದು ಮೊನ್ನೆ ಕಲ್ಲಿಂದ ಅದನ್ನು ತೆಗೆದು ಅದನ್ನು ನಾವು ಬೇರೆ ಟೈಪ್ ಅಂದರೆ ಇವು ಯಾವುದದು ಕಲ್ಲದು ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ಅದು ಬಾವಿಯನ್ನು ನಿರ್ಮಾಣ ಮಾಡಿದ್ದೀವಿ. ಭಾಳ ಶಿಸ್ತಿನ ಇದರಿಂದ ಅದನ್ನು ಮಾಡಿದ್ದೀವಿ ನಾವು. ಈ ಬಾವಿ ಕಟ್ಟಡವನ್ನು ಈ ಒಂದೇ ಕಲ್ಲಿನಲ್ಲಿ ಬಿಳಿ ಕಲ್ಲಿನಲ್ಲಿ ಕರೆಸಿ ಅದನ್ನು ಬಾವಿ ಕೂಡ ಮಾಡಿದ್ದೀವಿ. ಈ ರೀತಿ ಪ್ರತಿಯೊಂದು ಇಲ್ಲಿ ಒಂದು 2 ಕಡೆ ಪ್ರತಿಯೊಂದು ಫೋಟೋ ನಿಮ್ಗೆ ನಾನು ತೋರಿಸ್ತೀನಿ. ನೀವು ಯಾಕಂದರೆ ನಿಮ್ಗೆ ಎಲ್ಲರಿಗೂ ಇವತ್ತು ನಮ್ಗೆ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು. ನೀವು ಬಂದಿದ್ರೆ ಭಾಳ ಚಲೋ ಆಗ್ತಿತ್ತು, ಅಲ್ಲಿ ಕಣ್ಣಾರೆ ನೋಡಿದ್ರೆ ಗೊತ್ತಾಗ್ತಿತ್ತು. ಆದರೆ ಈ ರೀತಿ ಇವತ್ತು ಈ ಎಲ್ಲ ಮ್ಯಾಕ್ ಗೋಪುರಗಳನ್ನು ಇಲ್ಲೆಲ್ಲ ಸ್ಲ್ಯಾಬ್ ಹಾಕಿ ಎಲ್ಲ ಇವು 4 ಕಡೆ ನಂದಿ ಕೊಡ್ತಾವೆ. ನಂದಿ ಮೈಸೂರಿಗೆ ಆರ್ಡರ್ ಕೊಟ್ಟಿದ್ದೀವಿ. ಆ ಮೈಸೂರಿಗೆ ನಂದಿ 4 ದಿಕ್ಕಿಗೆ 4 ನಂದಿಗಳನ್ನು ಕೂಡಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ನಂದಿ ಆರ್ಡರ್ ಕೂಡ ನಾವು ಕೊಟ್ಟಿದ್ದೀವಿ. ಇವು ಗ್ಲಾಸ್ ಹೌಸ್ ಮಾಡಿದ್ದೀವಿ. ಅಲ್ಲಿ ಫ್ರಂಟಿಗೆ ಬಂದರೆ ಅಲ್ಲಿ ಈ 2 ಕೌಂಟರ್ ಗ್ಲಾಸ್ ಹೌಸ್ನಾಗೆ ಮಾಡಿದ್ದೀವಿ. ಈ ಗ್ಲಾಸ್ ಹೌಸಲ್ಲಿ ಮಾಡಬೇಕಾದ್ರೆ ಇಲ್ಲಿ ಪ್ರಸಾದ ಒಂದು ಕಡೆ ಪ್ರಸಾದ ಆಗಬೇಕು, ಒಂದು ಕಡೆ ಭಕ್ತರು ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಏನಾದರೂ ಕೊಡೋದು ತೊಗೊಳ್ಳೋದು ಏನೇ ಇದ್ರೂ ಸತ್ಯಕ್ಕೆ ಇಲ್ಲಿ ಪಾವತಿ ಮಾಡಿಕೊಂಡು ಒಳಗಡೆ ಹೋಗ್ಬೇಕಂತಕ್ಕಂಥದ್ದು ತೀರ್ಮಾನ ನಾವು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ ಇದೇನು ಕಲ್ಲಿದೆ ಬಾವಿ ಕಲ್ಲ, ಈ ಕಲ್ಲಿನೊಳಗೆ ಇವತ್ತು 29 ಫೂಟ ನಾವು ಮಾಡ್ಬೇಕಾದ್ರೆ ನಾವೆಲ್ಲ ಕಮಿಟಿಯವರು ಕೂಡ 29 ಫೂಟ ಹೆಂಗೆ ಆಗ್ತದ ಅಂಥೇಳಿ ನಾವೆಲ್ಲ ವಿಚಾರ ಮಾಡಿದೆವು. ಆದ್ರೆ ಎಷ್ಟು ಫುಟ್ ಮಾಡಬೇಕು ಅಂಥೇಳಿ ನಮ್ಮಾಗ ನಾವು ಎಲ್ಲರೂ ಕೂಡ ನಾವು ಹೇಳೋದು ಬೇಡ ಅಂಥೇಳಿ ಚೀಟಿ ಬರೆದು ದಾನಂತಾಯಿ ಮೇಲೆ ಹಾಕಿದಾಗ ದಾನಂತಾಯಿ ಆಶೀರ್ವಾದದಿಂದ ಎಷ್ಟು ಫೂಟ್ ಮಾಡಬೇಕು ಅಂಥೇಳಿ ಕೇಳಿ ನಾವು ಹಾಕಿದಾಗ ಆ ಚೀಟಿ ಬಂದ ನಂತರ ಆ ಚೀಟಿ ಮೇಲೆ 29 ಫೂಟ ಕಲ್ಲನ್ನು ನಾವು ಈಗಾಗಲೇ ಆದೇಶ ಇದು ಆರ್ಡರ್ ಮಾಡಿಕೊಟ್ಟಿದ್ದೀವಿ, ಬಂದು ಕೂಡಿಸ್ತಾರೆ. ಇವು ಅನೇಕ ಇವು ಬಡವರಿಗೆ ಎಲ್ಲರಿಗೆ ಯಾರೇ ಬಂದರೂ ಸದ್ಯಕ್ಕೆ ಇಲ್ಲಿ ಬಂದು ಎಲ್ಲ ಗ್ಯಾಸ್ ಪ್ರತಿಯೊಂದು ಸಿಲಿಂಡರ್ ವ್ಯವಸ್ಥೆ ಮಾಡಿ
ಇಲ್ಲಿ ಬಂದು ಅವರು ಅಡುಗೆ ಮಾಡಿಕೊಂಡು ದೇವರಿಗೆ ತಾಯಿಗೆ ಪ್ರಸಾದ ಒಯ್ದು ನೈವೇದ್ಯ ಹಿಡಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಲ್ಲಿನ ಸ್ಯಾಂಡ್ ವಾಶ್ ಹೇಳಿದ್ನಲ್ಲ ನಿಮಗೆ, ಈ ರೀತಿ ಕಲ್ಲುಗಳನ್ನು ನೀವು ಜಸ್ಟ್ ಲೈಕ್ ನೀವು ನೋಡಿದ್ರೆ ಇದೆಲ್ಲ ಕಲ್ಲು ಇದೇನು ಕಾಣ್ತಿಲ್ಲ, ಬರೀ ಸುಣ್ಣ ಎತ್ತಿದು, ಸುಣ್ಣ ಹಚ್ಚಿಬಿಟ್ಟಿದ್ದಾರೆ ಇದಕ್ಕೆಲ್ಲ. ಇದನ್ನು ತೆಗೆದು ಇದೆಲ್ಲ ಫ್ಲೇವರ್ಸ್ ಹಾಕಿಬಿಟ್ಟಿದ್ದೀವಿ ಎಲ್ಲ ಇದ್ರ ಮೇಲೆ. ಆಮೇಲೆ ಸುತ್ತ ನಾವು ಸೆಟ್ನೆಟ್ ಹಾಕಿದ್ರು ಮೊದಲ. ಈಗ ನಾವು ತೀರ್ಮಾನ ಮಾಡಿ ಅದನ್ನು ಕ್ಯಾನೋಪಿ ಮಾಡಿದ್ವಿ, ಎಲ್ಲ ಕಡೆ ವೈಟ್ ಕ್ಯಾನೋಪಿ ಪ್ರದರ್ಶನ, ಬಿಸಿಲು ಮತ್ತು ಮಳೆ ಏನೇ ಬಂದರೂ ಸದ್ಯಕ್ಕೆ ಅದರ ಜೊತೆಯಲ್ಲಿ ಮಾಡಿ ಪೂರ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸುತ್ತ ಸ್ಟೀಲಿನ ಗ್ರಿಲ್ ಕೂಡ ನಾವು ಹಾಕಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾವು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಡಿ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಆದಷ್ಟು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಿದ್ದಾರೆ. ಇವೆಲ್ಲ ಕರಿ ಕಲ್ಲಿನಲ್ಲಿ ಏನು ಮಾಡಿದ್ದೀವಿ, ಹಿಂದಕ್ಕಿನ ಕರಿ ಕಲ್ಲನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕರಿ ಕಲ್ಲಿನಲ್ಲಿ ನಾವೆಲ್ಲ ಅಳವಡಿಸಿದ್ದೀವಿ. ಈಗ ನೋಡ್ತಕ್ಕಂಥ ಗುಡಿ ನೋಡಿದ್ರೆ ನೀವು ನೋಡ್ರಿ, ಇದಕ್ಕೆ ಮೊದಲಿನ ಗುಡಿಗೆ ಈಗಿನ ಗುಡಿಗೆ ಎಷ್ಟು ವ್ಯತ್ಯಾಸ ಅದ ಅಂತಂದ್ರೆ 11 ತಿಂಗಳದಾಗ ಎಷ್ಟು ಕೆಲಸ ಹೆಂಗಾಯ್ತು ಅಂತೇಳಿ ಆ ತಾಯಿನೇ ಮಾಡ್ಕೊಂಡಾಳ, ನಾವು ಮಾಡಿವತ್ತಲ್ಲ. ಮತ್ತು ನಿಮ್ಗೊಂದು ವಿಚಿತ್ರ ಅಂತಂದ್ರೆ ಅಲ್ಲಿ ಆ ತಾಯಿ ಶಕ್ತಿ ಎಂಥದಪ್ಪ ಅಂತಂದ್ರೆ, ನಾವು ಬಾವಿ ಕಟ್ಟಬೇಕಾದ್ರೆ ಒಬ್ರು ಯಾರೋ ಪುಣ್ಯಾತ್ಮರು ಬಂದು ನಮ್ಮ ವಿಠ್ಠಲ್ ಪೂಜಾರಿ ಅವ್ರಿಗೆ ಕೇಳಿದ್ರು, ಇದೇನು ಮಾಡಾತ್ತೀರಿ, ಬಾವಿ ಮಾಡಾಕತ್ತೀವಿ ಅಂತ. ಆ ಬಾವಿ ಮಾಡಾಕತ್ತಾಗ ನನಗೆ ಫೋನ್ ಹಚ್ಚಿ ಕೊಟ್ರು ನನಗೆ, ಸರ್ ನೀವೆಲ್ಲ ಇದು ಬಾವಿ ಮಾಡಾತ್ತೀರಿ, ಎಷ್ಟು ಖರ್ಚು ಬರ್ತದೆ ನಾನೇ ಕೊಡ್ತೀನಿ ಅಂತೇಳಿ ಅವರು 8 ಲಕ್ಷ ರೂಪಾಯಿ ಅವರೇ ಕೊಟ್ಟರು. ಜನರೇಟ್ರಿ ನಾವು ಬೇಕಾಗ್ಯದ, ಜನರೇಟ್ರಿ ತೊಗೋಬೇಕಂತಂದ್ರೆ ಆ ಜನರೇಟ್ರಿ ರೊಕ್ಕ ಹುಬ್ಳಿಯವರು ನಾವೇ ಕೊಡ್ತೀವ್ರಿ ಅಂತ ಅವ್ರು ಕೊಟ್ಟರು. 7 ಲಕ್ಷ ರೂಪಾಯಿ ಅವ್ರು ಕೊಟ್ಟರು. ಅಂದ್ರೆ ಅಲ್ಲಿ ತಾಯಿಗೆ ಯಾವುದು ನಾವು ಏನು ನಮ್ಮ ಕೈಲಿ ಹಾಕಿ ನಾವು ಮಾಡಿಲ್ಲ. NTPCಯಲ್ಲಿ ನಾನು ಒಂದು ಪತ್ರ ಕೊಟ್ಟಿದ್ದೆ. NTPCಯಲ್ಲಿ ಪತ್ರ ಕೊಟ್ರೆ ಅದಕ್ಕೆ ಶೌಚಾಲಯ ಸಲುವಾಗಿ 10 ಲಕ್ಷ ರೂಪಾಯಿ NTPCಯಿಂದ ಅವ್ರು ಕೊಟ್ಟರು. ಇವತ್ತು ನಾವು ಟೋಟಲಿ 11 ತಿಂಗಳಲ್ಲಿ 7 ಕೋಟಿ ರೂಪಾಯಿ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ದಾನಂತಾಯಿಲಿ 40 ವರ್ಷದಲ್ಲಿ ಇತಿಹಾಸದಲ್ಲಿ 7 ಕೋಟಿ ರೂಪಾಯಿ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ಸ್ವಂತ ರೊಕ್ಕದಿಂದ ನಾವು ಹಾಕಿಲ್ಲ, ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯಿಂದ. ಆಮೇಲೆ 5 ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಪ್ರಥಮವಾಗಿ ಇತಿಹಾಸದಲ್ಲಿ 5 ಕೋಟಿ ರೂಪಾಯಿ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಅನುದಾನವನ್ನ ನಮ್ಮ ದಾನಂತಾಯಿ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ಆಮೇಲೆ ನಾವು ದಾನಂತಾಯಿ ಟ್ರಸ್ಟ್ ವತಿಯಿಂದ ಯಾವುದೇ ಒಬ್ಬ ಮಂತ್ರಿಗಳು MLAಗಳಿಗೆ ಭೇಟಿ ಆಗ್ಬೇಕಾದ್ರೆ ನಾವು 1 ದಿವಸ 2 ದಿವಸ 3 ದಿವಸ ಟೈಮ್ ತಗೋತೀವಿ. ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅವರು ವಿಚಾರ ಮಾಡಿ PA/PS ಕೇಳಿ ಹೇಳೋದು ಟೈಮದಾಗ ನಾವು ಒಂದು ದಾನಂತಾಯಿ ನಮ್ಮ ಈರಣ್ಣ ನಮ್ಮ ಜೇವ್ರು ಅಂತೇಳಿ ಅಕೌಂಟೆಂಟ್, ಭಾಳ ಒಬ್ಬ ಶಿಸ್ತಿನ ಸಿಪಾಯಿ, ಒಂದೇನೋ ಒಂದು ಪತ್ರ ಬರೆದು ನಾವೊಂದು ಪತ್ರ ಕಳಿಸ್ಬೇಕಂತೇಳಿ ಮಹಾರಾಷ್ಟ್ರದ ನಿತಿನ್ ಗಡ್ಕರಿ ಸಾಹೇಬರಿಗೆ ಒಂದು ಪತ್ರವನ್ನು ನಾವು ಕೊಟ್ಟೆವು. ಏನ್ ಪತ್ರದಲ್ಲಿ ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನ ಇವತ್ತು ದಾನಂತಾಯಿ ಪಾದಯಾತ್ರೆ ಬರ್ಬೇಕಾದ್ರೆ ಭಾಳ ಸಮಸ್ಯೆ ಅದ, ರೋಡಿನ ವ್ಯವಸ್ಥೆ ಇಲ್ಲ, ಈ ಒಂದು ರೋಡಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ಬೇಕು ಅಂತೇಳಿ ನಾವು ನಕಾಶೆ ಪ್ರಕಾರ ಹಾಕಿ ಕೊಟ್ಟು ಕಳಿಸಿದ್ದೆವು. ಅದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿದರೆ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ. ಎಲ್ಲಿಂದ ನಮ್ಮ ದರ್ಗಾ ಕ್ರಾಸಿಂದ ರಿಂಗ್ ರೋಡ್ದಿಂದ ಇಟ್ಟಂಗ್ಯಾಳದಿಂದ ಜಾಲಗೇರಿ ಯತ್ನಾಳದಿಂದ ತಿಕ್ಕೊಂಡಿ ಮತ್ತು ಇದು ಸಂಕ ಗುಡ್ಡಾಪುರದಿಂದ ಮತ್ತದು ಬಂದು ಇದಕ್ಕೆ ಜತ್ತಿಗೆ ಕೊಡ್ತದೆ. ಅದು 47 ಕಿಲೋಮೀಟರ್ ಆಗುತ್ತೆ, ಇಲ್ಲಿಂದ 47 ಕಿಲೋಮೀಟರ್ ಆಗುತ್ತೆ. ಆ ಕಡೆಗೆ ಒಂದು ಜತ್ತಿಂದ ಗುಡ್ಡಾಪುರದಿಂದ ಅದು 20 ಕಿಲೋಮೀಟರ್ ಆಗುತ್ತೆ, 23 ಕಿಲೋಮೀಟರ್ ಆಗುತ್ತೆ. ಹಿಂಗೆ ಇವತ್ತು ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಭಾಳ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಆ ರೀತಿಯಲ್ಲಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ನಾಳೆ 28ನೇ ತಾರೀಕಿನ ದಿವಸ ಜನರಲ್ ಬಾಡಿ ಮೀಟಿಂಗ್ GBನೂ ಕೂಡ ಅದ. ನಮ್ಗೆ ಜನರಲ್ ಬಾಡಿ 28ನೇ ತಾರೀಕಿನ ದಿವಸ
ನಾವೊಂದು ಇಷ್ಟೊಂದು ಅಭಿವೃದ್ಧಿಯನ್ನು ಈಗಾಗಲೇ 11 ತಿಂಗಳಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟ ತಾಯಿ. ಇನ್ನೂ ಅಭಿವೃದ್ಧಿನ ಮಾಡ್ಬೇಕಂತಕ್ಕಂಥದ್ದು ಭಾಳ ಇದೆ. ಯಾಕಂದರೆ ನಮ್ಮ ಗುಡಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಅದು ತಾಯಿ ಯಾವಾಗ ಅದನ್ನು ಆದೇಶ ಕೊಡ್ತಾಳೋ ಗೊತ್ತಿಲ್ಲ. ಅದು ಕೊಟ್ಟ ನಂತರ ಅದನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದೀವಿ. ಅನ್ನಪ್ರಸಾದ ಪ್ರತಿನಿತ್ಯ ನಡೀತಕ್ಕಂಥದ್ದು ಇವತ್ತು ಕರ್ನಾಟಕ ಭವನದಲ್ಲಿ ಒಂದು ಅಗಳ ಅನ್ನ ಕೂಡ ಕೆಳಗೆ ಬೀಳದೆ ಈಗಾಗಲೇ 80 ಟೇಬಲ್ ಕುರ್ಚಿಗಳನ್ನು ನಾವು ಹಾಕಿದ್ದೀವಿ. ಕನಿಷ್ಠ ಪಕ್ಷ ಒಂದು ಸಾರಿ ಊಟಕ್ಕೆ ಕೂತ್ರೆ ನಿಮ್ಗೆ ವಿಚಿತ್ರ ಅನಿಸಿದ 1,000 ಮಂದಿ ಊಟಕ್ಕೆ ಕೊಡ್ತಾರೆ. 1,000 ಮಂದಿ. ಇನ್ನೂ 1,000 ಮಂದಿ ಕೊಡೋಂಥ ವ್ಯವಸ್ಥೆ ಕೂಡ ನಾವು ಟೇಬಲ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಅವು ಕೂಡ ಈ ಕಡೆ ಬಂದರೆ ವ್ಯವಸ್ಥಿತವಾಗಿ ಇವತ್ತು ನಾವು ಮಾಡ್ತೀವಿ. ಮತ್ತು ನಾಳೆ ಚಟ್ಟಿ ಅಮಾವಾಸ್ಯೆ ನವೆಂಬರ್ 18ರಿಂದ 19, 20, 21 ಅವತ್ತು ಭಾಳ ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಪಾದಯಾತ್ರೆ ಬರ್ತಕ್ಕಂಥದ್ದು. ಅವರಿಗೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅಲ್ಲಿ ಜಾತ್ರೆ ಸಲುವಾಗಿ ಕಟ್ಟುನಿಟ್ಟಾಗಿ ಎಲ್ಲನೂ ವ್ಯವಸ್ಥಿತವಾಗಿ ಇವತ್ತು ಬಿಸಿ ನೀರು ಹಿಡ್ಕೊಂಡು ಬೀದಿ ವ್ಯಾಪಾರಸ್ಥರಿಗೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಅಲ್ಲಿ 5 ಕೋಟಿ ಏನು ಅನುದಾನ ಸರ್ಕಾರದಿಂದ ಬಂದ ನಂತರ CC ರೋಡ್ ಎಲ್ಲ ಕಡೆ CC ರೋಡ್ ಮಾಡಿಸಿದ್ದೀವಿ. ಇದು 50 ವರ್ಷದ ಇತಿಹಾಸ. CC ರೋಡ್ ಮಾಡಿ ನಮ್ಮ ದಾನಮ್ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ನಾವು 60-70 ಎಕರೆ ಜಮೀನುಗಳು ಖರೀದಿ ಮಾಡಿದ್ವಿ. ಅದರೊಳಗೆ ಅಲ್ಲಿ ಇರ್ತಕ್ಕಂಥದ್ದು ಆ ಜಮೀನಿಗೆ ಕಂಪೌಂಡ್ 5.5-6 ಫೂಟ್ ಕಂಪೌಂಡ್ಗಳ ಸುತ್ತ ಎಲ್ಲ ಕಡೆ ಕಂಪೌಂಡ್ ಮಾಡಿದ್ದೀವಿ. ಆಮೇಲೆ ನಮ್ಮ ಪ್ರಕಾಶ್ ಗಣಿಯವರು ಹಿರಿಯ ಮನುಷ್ಯರು. ನಮ್ಮಲ್ಲಿ ಇಲ್ಲಿ ಹೊಲದೊಂದು ವ್ಯವಸ್ಥೆ ಅವರಿಗೆ ಅವರೇ ಮಾಡ್ತಾರೆ. ಅದನ್ನು ಆ ಹೊಲದ ವ್ಯವಸ್ಥೆ ಮಾಡಬೇಕಾದ್ರೆ ಆ ಹೊಲದಲ್ಲಿ ಶ್ರೀಗಂಧದ ಗಿಡಗಳನ್ನು ಹಚ್ಚಿ ಮತ್ತು ಅಲ್ಲಿ ಪೇರು ಹಣ್ಣಿನ ಗಿಡಗಳನ್ನು ಹಚ್ಚಿ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದು ಎಷ್ಟು ಎಕರೆ? ಅದು 23 ಎಕರೆದಲ್ಲಿ. ಅದ್ರ ಜೊತೆಯಲ್ಲಿ ನಮ್ಮ ಈ ಸಾಗರ್ ಚಂಪಣ್ಣವರು ಕೂಡ ಡೈರೆಕ್ಟರ್ ಆದ ನಂತರ ಇವರಿಗೆ ಅನ್ನಪ್ರಸಾದದ ಪೂರಾ ಜವಾಬ್ದಾರಿ ಇವರಿಗೆ ಕೊಟ್ಟಿದ್ದೀವಿ. ಇವರು ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನುಳಿದ ಎಲ್ಲ ಡೈರೆಕ್ಟರ್ ಇವತ್ತು ನಮ್ಮ ಸಿದ್ದಯ್ಯ ಸ್ವಾಮಿಗಳು ಇವತ್ತು ಸ್ಕೂಲಿನ ವ್ಯವಸ್ಥೆ ಅವರಿಗೆ ನಾವು ಕೊಟ್ಟಿದ್ದೀವಿ. ಆ ಸ್ಕೂಲಿನ ಎಲ್ಲ ನೋಡ್ಕೊಂಡು ಹೋಗ್ತಕ್ಕಂಥ ಅನೇಕ ನಮ್ಮೆಲ್ಲ ನಿರ್ದೇಶಕರಿಗೆ ಕೂಡ ನಾವು ಜವಾಬ್ದಾರಿಯನ್ನು ಕೊಟ್ಟು, ಯಾಕಂದರೆ ಒಬ್ಬರಿಗೆ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲ ವ್ಯವಸ್ಥೆಗೆ ಒಬ್ಬೊಬ್ಬರು ನಾವು ಕಣ್ಣಿಟ್ಟೇವಪ್ಪ ಅಂದರೆ ಅದು ಸರಿಯಾಗಿ ಹೋಗ್ತದೆ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಾವು ಮುಂದೆ ಸಾಗಿದ್ದೀವಿ. ಜಾತ್ರೆಯಲ್ಲಿ ಕೂಡ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ಅಲ್ಲಿ ಇಟ್ಕೊಳ್ಳಿಕ್ಕೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕಿರ್ತೀವಿ. ಯಾಕಂದರೆ ಭಾಳ ಕಡಿಮೆದಲ್ಲಿ ಅದೊಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ಇನ್ನೂ ಒಂದು 7-8 ಕೋಟಿ ರೂಪಾಯಿ ಕೆಲಸಗಳನ್ನು ನಾವು ಈ ಜಾತ್ರೆ ಗಡಿಬಿಡಿ ಬರೋದು ಹತ್ತಿರ ಬರೋದ್ರಿಂದ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಆದರೂ ಕೂಡ ಅದನ್ನು ಕೈಗೆತ್ಕೊಂಡು ಎಲ್ಲ ಸೇವೆಯನ್ನು ತಾಯಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಹೇಳಿಕೆ ನಾನು ಬಯಸ್ತೀನಿ. ಮತ್ತು ಇದ್ರ ಜೊತೆಯಲ್ಲಿ ಅದು ಒಂದು 30 ಯಾತ್ರೆ ನಿವಾಸವನ್ನು ನಾವು ಮಾಡ್ಬೇಕಂತ ಹೇಳಿ ಈ 30 ಕೋಣೆಗಳು ಎಕ್ಸ್ಟ್ರಾ ಈಗ ಇರ್ತಕ್ಕಂಥದ್ದು ಭೀಮಾದಲ್ಲಿ 64 ಕೋಣೆಗಳದಾವೆ. 64 ನಾವು ಸಾಲಲ್ಲಾಗ್ಯಾವ. ಅದಕ್ಕೆ ನಾವು ಇನ್ನೂ 30 ಕಟ್ಟಡಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಶೌಚಾಲಯದ ಒಂದು ನಮಗೆ ಭಾಳ ದೊಡ್ಡ ಸಮಸ್ಯೆ ಐತೆ. ಅದನ್ನು ಕೂಡ ಒಂದು 2 ಕೋಟಿ ರೂಪಾಯಿ ಅದು. ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ದಿಶೆಯಲ್ಲಿ ಟೋಟಲಿ ತಾಯಿ ಯಾರು ಇದು
ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ವಿ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಒಂದು ಅದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು 25 ಲಕ್ಷ ರೂಪಾಯಿದು ಒಂದು ಬಂದಿದೆ. ಸಭಾ ಮಂಟಪ ಮಾಡ್ಬೇಕಂತೇಳಿ ಒಂದು 25 ಲಕ್ಷ ಅದು ಪಟ್ಟೀಶ್ವರ ಸರ್ಕಾರದಾಗ ಅದನ್ನು ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಅಭಿವೃದ್ಧಿಗಳನ್ನು ನಾವು ಮಾಡಿದ್ದೀವಿ. ತಾಯಿ ಮಾಡಿಸ್ಕೊಂಡಿದ್ದಾಳೆ ಅಂತೇಳಿ ಹೆಮ್ಮೆಯಿಂದ, ನಾವು ಮಾಡಿವಲ್ಲ ತಾಯಿ ಮಾಡಿಸ್ಕೊಂಡಾಳೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಮ್ಮೆಲ್ಲ ಮಾಧ್ಯಮದವರು ನನಗೆ ಒಂದು ಸಾರಿ ತಾವು ಟೈಮ್ ಕೊಡಬೇಕು. ಇವತ್ತು ನಿಮಗೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ. ಅಲ್ಲಿ ನೀವು ಬಂದರೆ ನೀವು ಸ್ವತಃ ನೀವು ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ಏನೇನು ಆಗಿದೆ, ಏನು ಮಾಡಿದ್ದೀವಿ, ಮುಂದೆ ಏನು ಮಾಡಬೇಕು ಅನ್ನೋ ಸಲಹೆ ಸೂಚನೆ ಕೂಡ ನೀವು ಕೊಡ್ಬೋದು. ಒಂದು ಸಾರಿ ತಾವು ಬಂದು ಯಾವಾಗ ನೀವೆಲ್ಲರೂ ಕೂಡ ಹೇಳ್ತೀವಿ, ಎಲ್ಲರೂ ಒಂದು ಸಾರಿ ನಿಮಗೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ, ನೀವು ಬರಬೇಕು ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ನಾವು ವಿನಂತಿ ಮಾಡಬೇಕು. ಎಲ್ಲರೂ ಬರಬೇಕು. ಬಿಜಾಪುರದ ಒಬ್ಬ ನಾವು 4 ಸಲ ಚುನಾವಣೆ ಸೋತರು ತಾಯಿ ಸೇವೆ ಮಾಡೋಕೆ ಒಂದು ಅವಕಾಶ ಸಿಗ್ತದ. ಆ ಅವಕಾಶದಲ್ಲಿ ನೀವೆಲ್ಲರೂ ಬಂದು ನೋಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಹುಡುಗ ಏನೋ ಮಾಡ್ಯಾನಪ್ಪ ಕೆಲಸ, ಹುಡುಗನ ದೊಡ್ಡವನ್ ಬೇಡ, ಹುಡುಗ ಒಂದು ಸೇವೆ ಮಾಡ್ಯಾನಪ್ಪ ಅನ್ನಂಗೆ ಒಂದು ಸ್ವಲ್ಪ ಹೆಮ್ಮೆಯಿಂದ ಬಂದು ಹೇಳ್ರಿ.